ವರ್ತಮಾನ ಕಾಲದಲ್ಲಿ ಇಂಥ ಪ್ರಖ್ಯಾತಿಯನ್ನು ವಿಖ್ಯಾತಿಯನ್ನು ಪಡೆದವನು ಮಹಾಮಲ್ಲನಾದಂತ ಈ ಕೀಚಕ. ಅದನ್ನು ನೀವು ಮತ್ತೆ ಹೇಳುದು ಬೇಡ. ಈಗ ಕೆಲವು ವರ್ಷ ಆಯ್ತು, ನಿಮ್ಮ ಬೇಡಿಕೆ ಯಾವ ಮಗನಿಗೂ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಹೇಳಿ? ಏನು? ಕಳೆದ ಕೆಲವು ದಿವಸಗಳ ಹಿಂದೆ ನಾವು ಕೈಗೊಂಡಿರುವಂತಹ ಥರೆಯ ದಿಗ್ವಿಜಯ, ಮಲೆತು ನಿಂತಹ ಮಂಡಲಾಧಿಪರ ಮಂಡಯ್ಯನ ಅವರಿಂದಲೇ ಕಪ್ಪ ಕಾಣಿಕೆಗಳನ್ನು ಪಡೆದಿದ್ದೇವೆ. ತಂದು ಅಕ್ಕನ ಭಂಡಾರಕ್ಕೆ ರಾಶಿ ಹಾಕಿದ್ದೆ. ಸುಧೀಷ್ಣಾದೇವಿ ನನ್ನ ಅಕ್ಕ, ಅವಳ ಭಂಡಾರವನ್ನು ತುಂಬಿಸಿದ್ದೇವೆ. ಈಗ ನೋಡು, ಎಲ್ಲಿ ನೋಡಿದ್ರು ಕೀಚಕನ ಕುರಿತಾಗಿ ಜಯ ಘೋಷ. ನಿಮ್ಮ ಪಟಾಕಿಯೇ ಅರ್ಥ ಉಂಟು, ಕೀರ್ತಿಯ ಪತಾಕೆ ಅದು ಹಾರ್ತಾ ಉಂಟು. ನನ್ನ ಹೆಸರನ್ನು ಕೇಳಿದಾಗ ಅರಸು ಮಕ್ಕಳು ಗಡ 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 ನಡುತ್ತಾ ಇದ್ದ. ಎಲ್ಲಿ ಕೀಚಕನ ಅಲ್ಲಿ ವಿಜಯ, ಎಲ್ಲಿ ವಿಜಯನ ಅಲ್ಲಿ ಕೀಚಕನಿಗಿಲ್ಲ ಅಪಜಯ. ಶಬ್ದವೇ ಬರುವುದಿಲ್ವಲ್ಲ. ಮತ್ತೆ ಈ ಸ್ವರದ ಮುಂದೆ ನಮ್ಮ ಸ್ವರ ಯಾವ ಮಗನಿಗೆ ಕೇಳುತ್ತದೆ? ಅದಕ್ಕಾಗಿ ಅಭಿನಯ ಮಾಡಿದ ಸಾಕು. ವಿಷಯ ಅವಸರವಾಗಿ ನಿನ್ನನ್ನು ಇಲ್ಲಿ ಕರೆದಿದ್ದೇನೆ. ಯಾಕೆ ಗೊತ್ತಾಗಲಿಲ್ವಾ? ಅಂತ ಗೊತ್ತಿಲ್ಲದೆ ಹೋದವ್ರು ಹೇಳಬೇಕು. ನಾವು ಹಾಗ ನಿಮ್ಮದು ಒಂದು ದಿನ ಅಲ್ಲ, ಪ್ರತಿ ದಿನವೂ ಪ್ರತಿ ಕ್ಷಣವೂ ಸೊಬಗಿನಲ್ಲಿಯೇ ಇರುವವರು. ಆದ್ರೆ ಇವತ್ತು ಹಾಗಲ್ಲ, ವಿಶೇಷವಾದ ಸೊಬಗು. ಯಾಕೆ? ವಿಶೇಷವಾದ ಶೃಂಗಾರ. ಯಾಕೆ? ಮಾಡಿದೆಯನ್ನ ಸಿದ್ಧತೆ. ಹೌದು, ನಾ ಆ ಕಡೆ ಲಕ್ಷಣೇ ಕೊಡ್ಲಿಲ್ಲ. ಹೇಗಾಗಿದೆ ಶೃಂಗಾರ? ಮುಡಿಯಿಂದ ಅಡಿಯವರೆಗೆ. ಅಡಿಯಲ್ಲಿ ಬಂತು? ಮುಡಿಯಿಂದ ಅಡಿಯವರೆಗೆ. ಮುಡಿಯಿಂದ ಅಡಿಯವರೆಗೆ. ಸ್ವಲ್ಪ ಸುಮ್ಮನೆ ಉಳಿತ್ರ ನೀವು. ಯಾಕೆ? ನಿಮಗೆ ಬುಡ ತಲೆ ಅಂತ ಯಾವ್ದಾದ್ರು ಉಂಟಾ? ಅಂದ್ರೆ ನಾ ತಲೆ ಬುಡ ಇಲ್ಲದೆ ಇದ್ದವಂತಲ? ಹಾಗಲ್ಲ, ಎಲ್ಲದೂ ಒಂದೇ. ಎಲ್ಲಾ ಕಡೆಯಲ್ಲಿಯೂ ಶ್ರೇಷ್ಠತೆ. ಅಷ್ಟು ಶೃಂಗಾರ. ಈ ತಲೆಗೆ ಕಟ್ಟಿರುವ ಮುಂಡಾಸು. ಮುಂಡಾಸು ಇದು ಕಟ್ಟದ್ದ ಇಟ್ಟದ್ದ? ಹುಟ್ಟಿ ಬಂದದ್ದು ಅಂತ ಕಾಣಬೇಕು. ಅಷ್ಟೇ ಅಲ್ಲ, ಹಾಗೆ ಸ್ವಲ್ಪ ಕೆಳಕ್ಕೆ ಬಂದ್ರೆ ನಿಮ್ಮ ಹಣೆಯ ಮೇಲೆ ರಾರಾಜಿಸುವ ತಿಲಕ. ತಿಲಕ ಅದು ಸಾಮಾನ್ಯ ತಿಲಕವೇ? ಮತ್ತೆ ಅದು ಲೋಕಮಾನ್ಯ ತಿಲಕ. ಲೋಕದಲ್ಲಿ ಮಾನ್ಯತೆಯನ್ನ ಪಡೆದಿರುವಂತಹ ತಿಲಕ. ಹಾಗೆ ಮತ್ತು ಸ್ವಲ್ಪ ಕೆಳಗೆ ಬಂದ್ರೆ ಕೆಳಗೆ ಬಾ, ಮೀಸೆ. ಮುಖಕ್ಕೂ ಒಂದು ಮೀಸೆ. ನಿನ್ನ ಕೊಂಡು ಹೋಗಿದ್ಯಾ ನೋಡು, ಎರಡು ಕಡೆಯಲ್ಲಿ ಇಲ್ವ ಮೀಸೆ? ಇಡೀ ಮುಖಕ್ಕೂ ಒಂದು ಮೀಸೆ. ಮುಖಕ್ಕೊಂದು ಮೀಸೆ.
ಪಕ್ಕಕ್ಕೊಂದು ಮೀಸೆ ಅಂತ ಹೇಳಿಲ್ಲ ನಾನು. ಮುಖಕ್ಕೊಂದು ಮೀಸೆ ಆಹಾ ಆಹಾ ಅಂದ್ರೆ ವ್ಯಾಕರಣ ಬ್ರಹ್ಮ ನೀನು. ಇಡೀ ಮುಖಕ್ಕೊಂದು ಮೀಸೆ. ಮೀಸೆ. ಹಾ ಸರಿ. ಆ ಮೀಸೆ ಹಾ. ನಿಜವಾಗಿ ಆ ಮೀಸೆ ಮಾಡ್ದವಂಗ ಸನ್ಮಾನ ಮಾಡ್ಬೇಕು. ನೀವು ಸಾಯ್ದ ಮಾಡ್ಲಿಕ್ಕೆ ಏನಾದ್ರು ಹಚ್ಕೊಂಡು ಬಂದದ್ದ? ಮಾಡಿದವುದು ಮಾಡಿದ್ದಲ್ವೋ. ಒಪ್ಪ ಓರಣವಾಗಿ ತಿದ್ದಿ ತೀಡಿ ಪೌರುಷದ ಪತಾಕೆಯೋ ಎಂಬ ಹಾಗೆ ಹುಟ್ಟಿ ಬಂದ ಮೀಸೆಗೆ ಹಾ ಒಬ್ಬ ಆ ರೀತಿ ಆಕಾರ ಕೊಡ್ತಾನೆ ಅಂತಾದ್ರೆ ಹಾ ಅವನ ಚಾಕಚಕ್ಯತೆ ಹೇಗಿರುತ್ತೆ? ಹಾ ಖಂಡಿತ ಮೆಚ್ಚಲೇಬೇಕು. ನಿಜವಾಗ ಅದಕ್ಕೆ ಮೀಸೆ ಮಾಡಿದವನಿಗೆ ಅಂದ್ರೆ ರೂಪ ಕೊಟ್ಟವನಿಗೆ ಮೀಸೆ ಮಾಡಿದವ ಅಲ್ಲ. ಮಾಡಿದವ ಅಂದ್ರೆ ಹಚ್ಕೊಂಡು ಬರುವವನಿಗೆ ಮಾತ್ರ. ಹೌದಾ? ಹಾಗೆ ಕೆಳಗೆ ಬಂದ್ರೆ ಹಾ. ಎದೆಹಾರ ಎದೆಹಾರ. ವೀರರ ಎದೆಯನ್ನ ಅವಚಿಕೊಂಡಿರಬೇಕು ಎದೆಹಾರ. ಹಾ ನಾ ಯಾಕೆ ಎದೆಹಾರ ಇವತ್ತು ಕಟ್ಲಿಲ್ಲ? ಯಾಕೆ ಕಟ್ಲಿಲ್ಲ? ನಾವು ಕಟ್ಕೊಂಡ್ರದು ಮುಂದೆ ಹಿಂದೆ ನಮಗೆ ಗೊತ್ತಾಗುದಿಲ್ಲ, ಎದೆಯೇ ಕಾಣುವುದಿಲ್ಲ. ಕಾಣುದಿಲ್ಲ. ಹಾಗೆ ಹಾಗೆ ಎದೆಹಾರ. ಹಾಗೆ ಭುಜ ಕೀರ್ತಿ. ಕೀರ್ತಿ ನಿಮ್ಮಂತವ್ರು ಭುಜದ ಮೇಲೆ ಇರುವುದರಿಂದ ಈ ಮರದ ತುಂಡಿಗೂ ಒಂದು ಬೆಲೆ ಕೊಡುದು. ಏನು ಮರದ ತುಂಡ? ಶುದ್ಧ ಬಂಗಾರ ಅದು. ಅದು ಅದೆಷ್ಟು ಶುದ್ಧ ಬಂಗಾರ ಅಂತ ಒಂದು ಮಾಳು ಬಿದ್ರೆ ಗೊತ್ತಾಗ್ತದೆ, ಅದು ಬೇರೆ. ಕುಳಿತ ಧೂಳೆಲ್ಲ ತೊಳೆದು ಹೋಗಿ ಫಳ 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 ಹೊಳಿತದೆ. ಹೊಳಿತದೆ ಅಂದ್ರೆ ನಿಮ್ಮ ಭುಜದ ಮೇಲಿದ್ರೆ ಮರದ ತುಂಡಿಗೂ ಆ ಬೆಲೆ ಬರ್ತದೆ ಅಂತ. ಕಟ್ಟಿದ ವ್ಯಕ್ತಿ ಯಾರು ಎನ್ನುವುದ್ರ ಮೇಲೆ. ಹೌದು. ಹಾಗೆ ವೀರಗಸೆ. ವೀರಗಸೆ ಏನಾಯ್ತು? ಮಳೆ ಬರೋ ಲಕ್ಷಣ ಉಂಟಾಗಿ. ಯಾಕೆ ಮಳೆ ಕರೀತೀಯ? ಅಂದ್ರೆ ನಿಮ್ಮ ಪೀತಾಂಬರವನ್ನು ನೋಡಿದ್ರೆ ಹಾ ಗಗನ ಮಂಡಲದಲ್ಲಿ ಯಾವ ನಕ್ಷತ್ರವೂ ಕಾಣುವುದಿಲ್ಲ. ಎಲ್ಲ ನಕ್ಷತ್ರಗಳು ಸೇರಿ ನಿಮ್ಮ ಪೀತಾಂಬರದ ಮೇಲೆ ಬಿಡಾರ ಮಾಡಿದಾಗ ಗಗನದಲ್ಲಿ ರಾರಾಜಿಸುವ ನಕ್ಷತ್ರವೇ ನನ್ನ ಪೀತಾಂಬರದಲ್ಲಿ ಮನೆ ಮಾಡಿದ್ದಾವು ಎಂದ ಹಾಗೆ ಥಳ ಫಳ ಥಳ ಫಳ ಥಳ ಫಳ ಥಳ ಫಳ ಹೊಳಿತಾ ಉಂಟು. ಹಾಗಾದ್ರೆ ಶೃಂಗಾರದಲ್ಲಿ ಯಾವ ಕೊರತೆ ಇಲ್ಲ. ಪಕ್ಕ ಚುಕ್ಕ ಪಕ್ಕ ಚುಕ್ಕ ಪಕ್ಕ ಚುಕ್ಕ ಚಕಪಕ 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 ಅಲ್ವಾ? ಆ ರೀತಿಯಾಗಿ ಹೊಳೆಯುತ್ತಾ ಇದೆ. ಶೃಂಗಾರಗೊಂಡಿದ್ದೇನೆ. ಕಾರಣ ಏನು ಗೊತ್ತಾ? ಹೌದು. ಈ ಶೃಂಗಾರ ಯಾಕೆ? ಕಾರಣ ಬಲವಾದದ್ದುಂಟು. ದಿಗ್ವಿಜಯಕ್ಕೆ ಹೋಗಿ ಕೆಲವು ಕಾಲ ಕಳೆದು ಹೋಯಿತು. ಅಕ್ಕನನ್ನು ನೋಡುವ ಅವಕಾಶವೇ ಸಿಗಲಿಲ್ಲ. ತಾಯಿಗೆ ಸಮಾನಳಾದಂತ ಅಕ್ಕ ಸುತೀಷ್ಣಾದೇವಿ. ಹಾಗಾಗಿ ಅಕ್ಕನನ್ನು ನೋಡಬೇಕು, ದಿಗ್ವಿಜಯದ ವಿಷಯವನ್ನು ಅಕ್ಕನಲ್ಲಿ ಹಂಚಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಶೃಂಗಾರಗೊಂಡು ಹೊರಟು ನಿಂತಿದ್ದೇನೆ. ಮತ್ತೆ ಕಾಲ ವಿಳಂಬ ಯಾಕೆ? ನಾನು ಒಬ್ಬನೇ ಹೋಗುವುದಲ್ಲ, ಜೊತೆಯಾಗಿ ನೀನು ಬರಬೇಕು. ನಾವು ಹೊರಟಿದ್ದೇವೆ ಅಂತ ಆದ್ಮೇಲೆ ಆಚೆ ಈಚೆ ಇದ್ದವರೆಲ್ಲ ನಿಬ್ಬೆರಗಾಗಿ ಹೋಗಬೇಕು. ಅಷ್ಟೇ ಅಲ್ಲ, ಮದ ಏರಿದ ಮದ್ದಾದೆ ಕದಲಿ ವನವನ್ನ ಸೇರುವ ಹಾಗೆ ಆ ಕಡೆ ಮರ ಮುರಿದು ಈ ಕಡೆ ಮರ ಮುರಿದು ದಾರಿ ಮಾಡ್ಕೊಂಡು ಹೋದಾಗ
ವಿಜಯ ಬಂದದ್ದು ಅಂದ್ರೆ ಬಂದದ್ದೇ. ನಾವು ಬರ್ತಾ ಇರುವಾಗ ಏಕಕಾಲದಲ್ಲಿ ಪುಷ್ಪ ಶೆಟ್ಟಿ. ಯಾರು? ಪುಷ್ಪ ಶೆಟ್ಟಿ. ಅವಳೆಲ್ಲ ಬಂದ್ಲ? ಪುಷ್ಪವೃಷ್ಟಿ, ಹೂವಿನ ಮಳೆ. ಯಾಕೆ? ಯಾರಿಂದ ಯಾಕಾಗಿ? ಇದು ನಂಗೆ ಗೊತ್ತಾಯ್ತು. ಏನು? ಇದು ಮತ್ಯಾರ ಕೆಲಸ ಅಲ್ಲ. ಇದು ಯಾರ ಕೆಲಸವ? ಇದು ದೇವೇಂದ್ರನ ಕೆಲಸ. ಯಾಕೆ ಹೀಗೆ ಮಾಡಿದ? ಚರಾಚರ ಪ್ರಪಂಚವನ್ನು ತನ್ನ ತೋಳ್ ಸಾಮರ್ಥ್ಯದಲ್ಲಿ ಘಟಘಟನೆ ನಡುಗಿಸಿದ ವಿಜಯ. ಕೀಚಕ ಸದ್ಯದಲ್ಲಿ ಮೇಲ್ ಬತ್ತ. ಏನು ಇಷ್ಟು ಬೇಗ ನಾ ಮೇಲೆ ಹೋಗುವುದ? ಅಲ್ಲ, ಯಾಕೆ? ಯಾಕಾಗಿ? ಇಲ್ಲೆಲ್ಲ ದಿಗ್ವಿಜಯ ಆಯ್ತು. ಇನ್ನು ಪೀಠಾಕ್ರಮಣ ಇದ್ರೆ ದೇವಲೋಕದ್ದೇ. ಹಾಗಾಗಿ ಬರುವ ಪೂರ್ವದಲ್ಲೇ ಸ್ನೇಹ ಹಸ್ತವಾಗಿ ಈ ಹೂಮಳೆಯನ್ನ ಸುರಿಸಿ ನಿಮ್ಮನ್ನ ಮೆಚ್ಚಿಸಿಕೊಳ್ತಾ ಇದ್ದಾನೆ. ದೇವೇಂದ್ರ ಅಂತ ಮಾಡಿದ್ಯಾ? ದೇವೇಂದ್ರ ಅಲ್ಲವೇ ಅಲ್ಲ. ದೇವೇಂದ್ರನ ಕೆಲಸವೂ ಇದಲ್ಲ. ಯಾರು ಅಂತ ನಾನು ಕಂಡಿದ್ದೇನೆ. ರಾಜಬೀದಿಯಲ್ಲಿ ರಾಜಗಾಂಭೀರ್ಯದಿಂದ ನಾವು ಬರ್ತಾ ಇದ್ದೇವೆ. ಆ ಕಡೆ ಈ ಕಡೆ ನೋಡಿದೀಯಾ? ಉಪ್ಪರಿಗೆಯ ಮನೆ. ಆ ಉಪ್ಪರಿಗೆಯ ಮಾಳಿಗೆಯ ಮನೆಯ ಮೇಲೆ ನಿಂತು ನನ್ನನ್ನೇ ಚಪ್ಪರಿಸಿ ನೋಡುವ ಪ್ರಾಯದ ಹೆಣ್ಣುಮಕ್ಕಳು. ನನ್ನ ಗಮನ ಸೆಳೆಯುವುದಕ್ಕಾಗಿ ಹೆಣ್ಣು ಮಕ್ಕಳೆಲ್ಲ ಹೂಮಳೆಗರೆಯುತ್ತಾ ಇದ್ದಾರೆ. ಅವ್ರಿಗೆ ಯಾಕೆ ದುರ್ಬುದ್ಧಿ? ನೋಡ ನೋಡ ನೋಡ, ಸಾವಿರ ಸಾವಿರ ಕಣ್ಣುಗಳು ಕೀಚಕನನ್ನೇ ನೋಡ್ತಾ ಇದ್ದಾವೆ. ಅದಲ್ಲೊಂದು 500-600 ನನ್ನ ಬದಿಗೆ ನೋಡ್ತಿದ್ದಂಗೆ ಕಾಣ್ತಿದ್ದ. ಸುಮ್ಮನೆ 500-600 ಹೋದ್ರೆ 400 ಅಲ್ವೇನ ಇರೋದು? ನಮ್ಗಷ್ಟು ಅದಲ್ಲ. ಯಾಕೆ ಅವರೆಲ್ಲ ಕೀಚಕನನ್ನೇ ದೃಷ್ಟಿ ಹಾಯಿಸ್ತಾ ಇದ್ದಾರೆ? ಯಾಕೆ? ಈ ಕೀಚಕನಿಗಿನ್ನು ಮದುವೆ ಆಗಲಿಲ್ಲ ಎನ್ನುವ ಗುಟ್ಟವರಿಗೆ ಗೊತ್ತಾಗ ಹೋಗಿದೆ. ವಿಜಯನು ಒಬ್ಬ ಬಾಕಿ ಇದ್ದ ಅನ್ನೋದು ಅರ್ಥ ಆಗಿದೆ ಅವರಿಗೆ. ಹೌದೇನೋ? ಹೌದು. ಅವ್ರು ನೋಡ್ತಾರೆ ಅಂತ ನಾವು ನೋಡುವುದಾ? ನಿಜವಾಗಿ ನಮ್ಮನ್ನು ನೋಡು ಹೆಣ್ಣು ಮಕ್ಕಳನ್ನೆಲ್ಲ ನಾವು ನೋಡುವುದಿಲ್ಲ. ಅಪ್ಪ ವಿಜಯ್, ನಮ್ಮನ್ನು ನೋಡು ಹೆಣ್ಣು ಮಕ್ಕಳನ್ನೆಲ್ಲ ನಾವು ನೋಡುವುದಿಲ್ಲ. ಹಾಗಂತ ನಾವು ನೋಡಿದ ಹೆಣ್ಣು ಮಕ್ಕಳು ಮತ್ತೊಬ್ಬರು ನೋಡುವಂಗೆ ಇರುವುದಿಲ್ಲ. ಅಂದ್ರೆ ಅಷ್ಟು ತೆಗೆದಾಕದನ್ನ ನಾವು ನೋಡುವುದು ಅಂತ ಹಾಗಲ್ಲ. ಅಂದ್ರೆ ನಮ್ಮ ದೃಷ್ಟಿಗೆ ಬಿತ್ತು ಅಂದ್ರೆ ಮತ್ತೊಬ್ರು ಬೆಕ್ಕಿನ ಬಾಯಿಗೆ ಸಿಕ್ಕಿದೆ ಇಲಿಯಂತೆ. ಮತ್ತೊಬ್ರು ನೋಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಸಾಧ್ಯ. ಆದ್ರೆ ಈಗ ನೋಡ್ಬೇಕಾದದ್ದು ಯಾರನ್ನ? ಅಕ್ಕನನ್ನ. ಅಕ್ಕನನ್ನ. ಹೋಗೋಣ ಬಾ.